ಇನ್ನ ಈಗ ಸದ್ಯ ಸಿಎಂ ಯಾರಾಗಬೇಕು ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಮುಂದುವರಿಬೇಕಾ ಅಥವಾ ಡಿಕೆ ಶಿವಕುಮಾರ್ ಸಿಎಂ ಚೇರ್ ನ ಅಲಂಕರಿಸ್ತಾರಂತ? ಇದೆಲ್ಲವೂ ಆಗ್ಬೇಕು ಅಂತಂದ್ರೆ 6ರ ಆಟ ಶುರುವಾಗಬೇಕು. 6ರ ಅದೃಷ್ಟ ನಾಯಕರ ಮೇಲೆ ಇರಬೇಕು. ಯಾರಿಗೆ ಈ 6ರ ಅದೃಷ್ಟ ಇದೆಯೋ ಅವರು ಸಿಎಂ ಆಗ್ತಾರೆ. ಪವರ್ ಫೈಟ್ಗೂ 6ರ ಆಟಕ್ಕೂ ಏನ್ ಸಂಬಂಧ? ರಿಪಬ್ಲಿಕ್ ನಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ. ಸಿಎಂ ಕುರ್ಚಿ ಬದಲಿಗೆ ಬೇಕು 6ರ ಅದೃಷ್ಟ. ಸಿಎಂ ಕುರ್ಚಿ ಬದಲಿಗೆ ಪಟ್ಟು ಹಿಡಿದಿರುವ ಡಿಕೆಶಿ ಡಿಸಿಎಂ ಮನವೊಲಿಸಲು ವಿಫಲವಾಗಿ ಖರ್ಗೆ ಅವರು ಕೈ ಚೆಲ್ಲಿದ ಬೆನ್ನಲ್ಲೇ ಬದಲಾವಣೆಯ ತೀರ್ಮಾನ ಮಾಡುವ ಹೈಕಮಾಂಡ್ ಯಾರು ಅನ್ನುವಂತ ಪ್ರಶ್ನೆ ಇದೆ. ಈಗ ಎಐಸಿಸಿ ಅಧ್ಯಕ್ಷರೇ ಖುದ್ದು ಹೈಕಮಾಂಡ್ ಅಂತ ಹೇಳ್ಬಿಟ್ರು. ಹಾಗಿದ್ರೆ ಯಾರು ಹೈಕಮಾಂಡ್ ಅಸಲಿಗೆ ಕಾಂಗ್ರೆಸ್ ಅಲ್ಲಿ? ನಿಜಕ್ಕೂ ಕಾಂಗ್ರೆಸ್ನ ಹೈಕಮಾಂಡ್ ಯಾರು? ಸಿಎಂ ಕುರ್ಚಿ ಬದಲಿಸುವ ಶಕ್ತಿ ಇರುವಂತದ್ದು ಆ 6 ಮಂದಿಗೆ. ಆ 6 ನಾಯಕರ ಒಮ್ಮತದ ತೀರ್ಮಾನ ಅದೃಷ್ಟವನ್ನೇ ಬದಲಾಯಿಸುತ್ತೆ. ಈ 6 ಜನರೇ ಕಾಂಗ್ರೆಸ್ನ ಅಸಲಿ ಹೈಕಮಾಂಡ್. ಮೊದಲನೇದಾಗಿ ರಾಜ್ಯಸಭಾ ಸದಸ್ಯೆ ಸೋನಿಯಾ ಗಾಂಧಿ ಅವರು, 2ನೇ ಸ್ಥಾನದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು, 3ನೇ ಅಧಿಕಾರ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, 4ನೇ ಸ್ಥಾನದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, 5ನೇ ಸ್ಥಾನದಲ್ಲಿ ರಾಜ್ಯದ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ, ಇನ್ನು 6ನೇ ಸ್ಥಾನದಲ್ಲಿ ಸಂಸದೆ ಪ್ರಿಯಾಂಕಾ ಗಾಂಧಿ. ಈ 6 ನಾಯಕರು 3-2ರ ಅನುಪಾತದಲ್ಲಿ ಒಬ್ಬ ನಾಯಕನನ್ನ ಬೆಂಬಲಿಸಬೇಕು. 3-2ರ ಬೆಂಬಲ ಯಾರಿಗೆ ಸಿಗುತ್ತೋ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಈ 6 ನಾಯಕರಲ್ಲಿ ಒಮ್ಮತವೇ ಇಲ್ಲ ಎನ್ನಲಾಗ್ತಾ ಇದೆ. ಇದೊಂದು ಬೇರೆ. ನೆಕ್ಸ್ಟ್ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, 6ರ ಅದೃಷ್ಟ ಯಾರತ್ತ? ಯಾರಿಗೆ ಅದೃಷ್ಟ ಖುಲಾಯಿಸುತ್ತೆ ಅನ್ನೋಂಥ ಪ್ರಶ್ನೆ ಇದೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಕಳೆದ 3-4 ದಿನಗಳಿಂದಲೂ ಕೂಡ ಕಾಂಗ್ರೆಸ್ನಲ್ಲಿನ ಆಂತರಿಕ ಜಟಪಟಿ ಜೋರಾಗ್ತಾ ಇದೆ. ಜೊತೆಗೆ ನಾಯಕತ್ವಕ್ಕಾಗಿ ಪಟ್ಟಣ ನಡೆದಿರ್ತಕ್ಕಂಥ ಡಿಕೆ ಶಿವಕುಮಾರ್ ತಮ್ಮ ಆಪ್ತರ ಮುಖಾಂತರ ಎಐಸಿಸಿ ಹಾಗೇನೆ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರುವಂತಹ ತಂತ್ರಗಾರಿಕೆಗಳನ್ನು ಕೂಡ ಶುರು ಮಾಡಿರ್ತಕ್ಕಂಥದ್ದು. ಕಳೆದ 2 ದಿನಗಳು ಕೂಡ ಮನೆಯಲ್ಲೇ ಇದ್ದು ಮನೆಯಲ್ಲೇ ಸಾಕಷ್ಟು ತಂತ್ರಗಾರಿಕೆಗಳನ್ನು ಮಾಡುವ ಮೂಲಕ ತಮ್ಮ ಬೆಂಬಲಿಗರ ಶಾಸಕರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಯಾವ ರೀತಿಯ ಸಲಹೆ ಸೂಚನೆಗಳು ನಿರ್ದೇಶನಗಳನ್ನು ಕೊಡಬೇಕು ಅದೆಲ್ಲವನ್ನು ಕೂಡ ಕೊಟ್ಟಿದ್ದಾಗಿದೆ. ಈಗ ಇರತಕ್ಕಂಥದ್ದು ಏನಿದ್ರು ಕೂಡ ಎಐಸಿಸಿ ಅಧ್ಯಕ್ಷರಂತ ರಾಹುಲ್ ಗಾಂಧಿ ಅವರು ದೆಹಲಿಗೆ ಬರಬೇಕು. ದೆಹಲಿಗೆ ಬಂದ ನಂತರ ಒಂದಷ್ಟು ಈ ಒಂದು ಎಲ್ಲ ಎದ್ದಿರ್ತಕ್ಕಂಥ ಈ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಕೇವಲ ರಾಜ್ಯದಲ್ಲಿ ಇರತಕ್ಕಂತಹ ಎಐಸಿಸಿ ಅಧ್ಯಕ್ಷರೇ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಆದ್ರೂ ಕೂಡ ಇಲ್ಲಿಯೂ ಕೂಡ ಯಾವುದೇ ಒಮ್ಮತದ ತೀರ್ಮಾನ ಅಥವಾ ಫೈನಲ್ ಡಿಸಿಷನ್ ತೆಗೆದುಕೊಳ್ಳುವಂತಹ ಅಷ್ಟು ಒಬ್ಬರಿಗೆ ಅವರಿಗೆ ಅಧಿಕಾರ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟ ಆಗ್ತಾ ಇರತಕ್ಕಂಥದ್ದು. ಯಾಕೆಂತಂದ್ರೆ ಇಲ್ಲಿ ಕಾಂಗ್ರೆಸ್ನಲ್ಲಿ ನೋಡಿ, ಕೇವಲ ಇಬ್ಬರು ಯಾರು ಯಾವುದೇ ರಾಜ್ಯದ ನಾಯಕತ್ವವನ್ನು ಅಥವಾ ಮುಖ್ಯಮಂತ್ರಿ ಸ್ಥಾನವನ್ನು ನಿರ್ಧಾರ ಮಾಡುವಂತಹ ಅಧಿಕಾರ ಇಲ್ಲಿ ಒಬ್ಬರಿಗೆ ಇಲ್ಲ. ಜೊತೆಗೆ ನಿರ್ಧಾರ ಅನ್ನೋದಕ್ಕಿಂತ ಇಲ್ಲಿ ಒಮ್ಮತದ ಒಂದು ತೀರ್ಮಾನ ಆಗಬೇಕು. ಒಮ್ಮತವಾಗಿ ಅಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೌದು ಈ ನಾಯಕರನ್ನ ಮಾಡೋಣ ಅಂತಕ್ಕಂಥ ಒಂದು ಅಭಿಪ್ರಾಯಕ್ಕೆ ಬಂದ್ರೆ ಮಾತ್ರ ಅಲ್ಲಿ ಆಗುವಂತದ್ದು. ಇಲ್ಲಿಯೂ ಕೂಡ ಕರ್ನಾಟಕದಲ್ಲಿ ಕೂಡ ಇದೇ ವಿಚಾರ ಆಗಿರ್ತಕ್ಕಂಥದ್ದು. ಒಂದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೆ ಎಐಸಿಸಿ ಜನರಲ್ ಸೆಕ್ರೆಟರಿ ಆದಂತಹ ವೇಣುಗೋಪಾಲ್, ಸುರ್ಜೇವಾಲಾ ಮತ್ತೆ ಪ್ರಿಯಾಂಕಾ ಗಾಂಧಿ, ಇಷ್ಟು ಜನರು 6 ಜನರು ಕೂಡ ಒಮ್ಮತದ ನಿರ್ಧಾರಕ್ಕೆ ಬಂದಾಗ ಮಾತ್ರನೇ ರಾಜ್ಯದಲ್ಲಿ ಇರತಕ್ಕಂಥ ನಾಯಕತ್ವದ ಪ್ರಶ್ನೆಗೆ ಉತ್ತರ ಸಿಗುವಂತದ್ದು. ಅದು ಈವರೆಗೂ ಕೂಡ ಆಗ್ತಾ ಇಲ್ಲ. ಜೊತೆಗೆ ಆ ಮಟ್ಟಿಗೆ ಹೋಗುವಂತಹ ಪರಿಸ್ಥಿತಿ ಈವರೆಗೂ ಕೂಡ ಯಾವುದೇ ರೀತಿಯ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಆಗಿಲ್ಲ ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಿರತಕ್ಕಂಥ ವಿಚಾರ. ಸೊ ಹೀಗಾಗೇನೆ ಈ ರೀತಿಯ ಒಂದಷ್ಟು ಆಂತರಿಕ ಜಟಾಪಟಿಗಳಿರ್ಬೋದು ಮತ್ತೆ ನಾಯಕತ್ವ ಪ್ರಶ್ನೆ ಇನ್ನೂ ಕೂಡ ಜೀವಂತವಾಗಿರ್ತಕ್ಕಂಥದ್ದು. ಸೊ ರಾಹುಲ್ ಗಾಂಧಿ ಅವರು 29ನೇ ತಾರೀಕು ದೆಹಲಿಗೆ ಆಗಮಿಸ್ತಾರೆ. ಆಗಮಿಸಿದ ನಂತರ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಜೊತೆಗೆ ಇನ್ನೂ ಕೂಡ ಸೋನಿಯಾ ಗಾಂಧಿ ಅವರು ಕೂಡ ತಮ್ಮ ನಿರ್ಧಾರವನ್ನು ತಿಳಿಸಬೇಕಾಗತ್ತೆ. ಸೊ ಹೀಗಾಗಿ ಎಲ್ಲರ ಚಿತ್ತ ಕೂಡ ಈಗ ನವೆಂಬರ್ 28, 29 ರಾಹುಲ್ ಗಾಂಧಿ ಆಗಮನದ ಮೇಲೆ ನಿಂತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ನಾಯಕತ್ವಕ್ಕೆ ಆಗಿ ಇದ್ದಿರ್ತಕ್ಕಂಥ ಈ ಎಲ್ಲಾ ಆಂತರಿಕ ಜಟಾಪಟಿ ಮತ್ತೆ ಇನ್ನ ಈಗ ಸದ್ಯ ಸಿಎಂ ಯಾರಾಗಬೇಕು ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಮುಂದುವರಿಬೇಕಾ ಅಥವಾ ಡಿಕೆ ಶಿವಕುಮಾರ್ ಸಿಎಂ ಚೇರ್ ನ ಅಲಂಕರಿಸ್ತಾರಂತ? ಇದೆಲ್ಲವೂ ಆಗ್ಬೇಕು ಅಂತಂದ್ರೆ
ಆರರ ಆಟ ಶುರುವಾಗಬೇಕು. ಆರರ ಅದೃಷ್ಟ ನಾಯಕರ ಮೇಲೆ ಇರಬೇಕು. ಯಾರಿಗೆ ಈ ಆರರ ಅದೃಷ್ಟ ಇದೆಯೋ ಅವರು ಸಿಎಂ ಆಗ್ತಾರೆ. ಪವರ್ ಫೈಟ್ಗೂ ಆರರ ಆಟಕ್ಕೂ ಏನ್ ಸಂಬಂಧ? ರಿಪಬ್ಲಿಕ್ನಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ. ಸಿಎಂ ಕುರ್ಚಿ ಬದಲಿಗೆ ಬೇಕು ಆರರ ಅದೃಷ್ಟ. ಸಿಎಂ ಕುರ್ಚಿ ಬದಲಿಗೆ ಪಟ್ಟು ಹಿಡಿದಿರುವ ಡಿಕೆಶಿ, ಡಿಸಿಎಂ ಮನವೊಲಿಸಲು ವಿಫಲವಾಗಿ ಖರ್ಗೆ ಅವರು ಕೈ ಚೆಲ್ಲಿದ ಬೆನ್ನಲ್ಲೇ ಬದಲಾವಣೆಯ ತೀರ್ಮಾನ ಮಾಡುವ ಹೈಕಮಾಂಡ್ ಯಾರು ಅನ್ನುವಂತ ಪ್ರಶ್ನೆ ಇದೆ. ಈಗ ಎಐಸಿಸಿ ಅಧ್ಯಕ್ಷರೇ ಖುದ್ದು ಹೈಕಮಾಂಡ್ ಅಂತ ಹೇಳ್ಬಿಟ್ರು. ಹಾಗಿದ್ರೆ ಯಾರು ಹೈಕಮಾಂಡ್ ಅಸಲಿಗೆ ಕಾಂಗ್ರೆಸ್ ಅಲ್ಲಿ? ನಿಜಕ್ಕೂ ಕಾಂಗ್ರೆಸ್ನ ಹೈಕಮಾಂಡ್ ಯಾರು? ಸಿಎಂ ಕುರ್ಚಿ ಬದಲಿಸುವ ಶಕ್ತಿ ಇರುವಂತದ್ದು ಆ 6 ಮಂದಿಗೆ. ಆ 6 ನಾಯಕರ ಒಮ್ಮತದ ತೀರ್ಮಾನ ಅದೃಷ್ಟವನ್ನೇ ಬದಲಾಯಿಸುತ್ತೆ. ಈ 6 ಜನರೇ ಕಾಂಗ್ರೆಸ್ನ ಅಸಲಿ ಹೈಕಮಾಂಡ್. ಮೊದಲನೇದಾಗಿ ರಾಜ್ಯಸಭಾ ಸದಸ್ಯೆ ಸೋನಿಯಾ ಗಾಂಧಿ ಅವರು, ಎರಡನೇ ಸ್ಥಾನದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮೂರನೇ ಅಧಿಕಾರ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, 4ನೇ ಸ್ಥಾನದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, 5ನೇ ಸ್ಥಾನದಲ್ಲಿ ರಾಜ್ಯದ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ, ಇನ್ನು 6ನೇ ಸ್ಥಾನದಲ್ಲಿ ಸಂಸದೆ ಪ್ರಿಯಾಂಕಾ ಗಾಂಧಿ. ಈ 6 ನಾಯಕರು 3-2 ಅನುಪಾತದಲ್ಲಿ ಒಬ್ಬ ನಾಯಕನನ್ನ ಬೆಂಬಲಿಸಬೇಕು. 3-2 ಬೆಂಬಲ ಯಾರಿಗೆ ಸಿಗುತ್ತೋ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಈ 6 ನಾಯಕರಲ್ಲಿ ಒಮ್ಮತವೇ ಇಲ್ಲ ಎನ್ನಲಾಗ್ತಾ ಇದೆ. ಇದೊಂದು ಬೇರೆ. ನೆಕ್ಸ್ಟ್ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, 6ರ ಅದೃಷ್ಟ ಯಾರತ್ತ, ಯಾರಿಗೆ ಅದೃಷ್ಟ ಖುಲಾಯಿಸುತ್ತೆ ಅನ್ನೋಂಥ ಪ್ರಶ್ನೆ ಇದೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಕಳೆದ 3-4 ದಿನಗಳಿಂದಲೂ ಕೂಡ ಕಾಂಗ್ರೆಸ್ನಲ್ಲಿನ ಆಂತರಿಕ ಜಟಾಪಟಿ ಜೋರಾಗ್ತಾ ಇದೆ. ಜೊತೆಗೆ ನಾಯಕತ್ವಕ್ಕಾಗಿ ಪಟ್ಟ ನಡೆದಿರ್ತಕ್ಕಂಥ ಡಿಕೆ ಶಿವಕುಮಾರ್ ತಮ್ಮ ಆಪ್ತರ ಮುಖಾಂತರ ಎಐಸಿಸಿ ಹಾಗೇನೆ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರುವಂತಹ ತಂತ್ರಗಾರಿಕೆಗಳನ್ನು ಕೂಡ ಶುರು ಮಾಡಿರ್ತಕ್ಕಂಥದ್ದು. ಕಳೆದ 2 ದಿನಗಳು ಕೂಡ ಮನೆಯಲ್ಲೇ ಇದ್ದು ಮನೆಯಲ್ಲೇ ಸಾಕಷ್ಟು ತಂತ್ರಗಾರಿಕೆಗಳನ್ನು ಮಾಡುವ ಮೂಲಕ ತಮ್ಮ ಬೆಂಬಲಿಗರ ಶಾಸಕರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಯಾವ ರೀತಿಯ ಸಲಹೆ ಸೂಚನೆಗಳು ನಿರ್ದೇಶನಗಳನ್ನ ಕೊಡಬೇಕು ಅದೆಲ್ಲವನ್ನು ಕೂಡ ಕೊಟ್ಟಿದ್ದಾಗಿದೆ. ಈಗ ಇರತಕ್ಕಂಥದ್ದು ಏನಿದ್ರು ಕೂಡ ಎಐಸಿಸಿ ಅಧ್ಯಕ್ಷರಂತ ರಾಹುಲ್ ಗಾಂಧಿ ಅವರು ದೆಹಲಿಗೆ ಬರಬೇಕು. ದೆಹಲಿಗೆ ಬಂದ ನಂತರ ಒಂದಷ್ಟು ಈ ಒಂದು ಎಲ್ಲ ಎದ್ದಿರ್ತಕ್ಕಂಥ ಈ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಕೇವಲ ರಾಜ್ಯದಲ್ಲಿ ಇರತಕ್ಕಂತಹ ಎಐಸಿಸಿ ಅಧ್ಯಕ್ಷರೇ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಆದ್ರೂ ಕೂಡ ಇಲ್ಲಿಯೂ ಕೂಡ ಯಾವುದೇ ಒಮ್ಮತದ ತೀರ್ಮಾನ ಅಥವಾ ಫೈನಲ್ ಡಿಸಿಷನ್ ತೆಗೆದುಕೊಳ್ಳುವಂತಹ ಅಷ್ಟು ಒಬ್ಬರಿಗೆ ಅವರಿಗೆ ಅಧಿಕಾರ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟ ಆಗ್ತಾ ಇರತಕ್ಕಂಥದ್ದು. ಯಾಕೆಂತಂದ್ರೆ ಇಲ್ಲಿ ಕಾಂಗ್ರೆಸ್ನಲ್ಲಿ ನೋಡಿ, ಕೇವಲ ಇಬ್ಬರು ಯಾರು ಯಾವುದೇ ರಾಜ್ಯದ ನಾಯಕತ್ವವನ್ನ ಅಥವಾ ಮುಖ್ಯಮಂತ್ರಿ ಸ್ಥಾನವನ್ನು ನಿರ್ಧಾರ ಮಾಡುವಂತಹ ಅಧಿಕಾರ ಇಲ್ಲಿ ಒಬ್ಬರಿಗೆ ಇಲ್ಲ. ಜೊತೆಗೆ ನಿರ್ಧಾರ ಅನ್ನೋದಕ್ಕಿಂತ ಇಲ್ಲಿ ಒಮ್ಮತದ ಒಂದು ತೀರ್ಮಾನ ಆಗಬೇಕು. ಒಮ್ಮತವಾಗಿ ಅಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೌದು ಈ ನಾಯಕರನ್ನ ಮಾಡೋಣ ಅಂತಕ್ಕಂಥ ಒಂದು ಅಭಿಪ್ರಾಯಕ್ಕೆ ಬಂದ್ರೆ ಮಾತ್ರ ಅಲ್ಲಿ ಆಗುವಂತದ್ದು. ಇಲ್ಲಿಯೂ ಕೂಡ ಕರ್ನಾಟಕದಲ್ಲಿ ಕೂಡ ಇದೇ ವಿಚಾರ ಆಗಿರ್ತಕ್ಕಂಥದ್ದು. ಒಂದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೆ ಎಐಸಿಸಿ ಜನರಲ್ ಸೆಕ್ರೆಟರಿ ಆದಂತಹ ವೇಣುಗೋಪಾಲ್, ಸುರ್ಜೇವಾಲಾ ಮತ್ತೆ ಪ್ರಿಯಾಂಕಾ ಗಾಂಧಿ, ಇಷ್ಟು ಜನರು 6 ಜನರು ಕೂಡ ಒಮ್ಮತದ ನಿರ್ಧಾರಕ್ಕೆ ಬಂದಾಗ ಮಾತ್ರನೇ ರಾಜ್ಯದಲ್ಲಿ ಇರತಕ್ಕಂಥ ನಾಯಕತ್ವದ ಪ್ರಶ್ನೆಗೆ ಉತ್ತರ ಸಿಗುವಂತದ್ದು. ಅದು ಈವರೆಗೂ ಕೂಡ ಆಗ್ತಾ ಇಲ್ಲ. ಜೊತೆಗೆ ಆ ಮಟ್ಟಿಗೆ ಹೋಗುವಂತಹ ಪರಿಸ್ಥಿತಿ ಈವರೆಗೂ ಕೂಡ ಯಾವುದೇ ರೀತಿಯ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಆಗಿಲ್ಲ ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಿರತಕ್ಕಂಥ ವಿಚಾರ. ಸೊ ಹೀಗಾಗೇನೆ ಈ ರೀತಿಯ ಒಂದಷ್ಟು ಆಂತರಿಕ ಜಟಾಪಟಿಗಳಿರ್ಬೋದು ಮತ್ತೆ ನಾಯಕತ್ವ ಪ್ರಶ್ನೆ ಇನ್ನೂ ಕೂಡ ಜೀವಂತವಾಗಿರ್ತಕ್ಕಂಥದ್ದು. ಸೊ ರಾಹುಲ್ ಗಾಂಧಿ ಅವರು 29ನೇ ತಾರೀಕು ದೆಹಲಿಗೆ ಆಗಮಿಸ್ತಾರೆ. ಆಗಮಿಸಿದ ನಂತರ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಜೊತೆಗೆ ಇನ್ನೂ ಕೂಡ ಸೋನಿಯಾ ಗಾಂಧಿ ಅವರು ಕೂಡ ತಮ್ಮ ನಿರ್ಧಾರವನ್ನು ತಿಳಿಸಬೇಕಾಗತ್ತೆ. ಸೊ ಹೀಗಾಗಿ ಎಲ್ಲರ ಚಿತ್ತ ಕೂಡ ಈಗ ನವೆಂಬರ್ 28, 29 ರಾಹುಲ್ ಗಾಂಧಿ ಆಗಮನದ ಮೇಲೆ ನಿಂತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ನಾಯಕತ್ವಕ್ಕೆ ಆಗಿ ಇದ್ದಿರ್ತಕ್ಕಂಥ ಈ ಎಲ್ಲಾ ಆಂತರಿಕ ಜಟಾಪಟಿ ಮತ್ತೆ